ಆಗುವುದೇ ರಾಜ ರಾಜಕುಮಾರ ಗುರು ಕುಲ ಪ್ರಜೆಗಳಾದ ಪಾಂಡವರೊಂದಿಗೆ ಇದ್ದ. ಅಷ್ಟು ಸುಲಭವಲ್ಲ, ಅಷ್ಟು ಸುಲಭವಲ್ಲ. ಮಾಸ್ಪತಿಯ ಆಡಳಿತವೇ ನಾಳೆ ಅಳಿಸಿ ಹೋಗಬಹುದು. ಇಂಥ ವಿಷಯ ಸಂದರ್ಭದಲ್ಲಿ ಉತ್ತರವನ್ನು ಕಳುಹಿಸುವುದಕ್ಕೆ ಅಷ್ಟು ಸುಲಭವಲ್ಲ ಯುವರಾಜ. ಇದು ಜತನದಿಂದ ನಾಗೈವೆಸು ಕಾರ್ಯವ ಪಿತನೆ ಪೇಳುವುದು ಬೇಗನೆ. ಕರಚಿದ ಪರಿಯೇನದೋ ಹೊರವು ನೀ ತಂದೆಯೇ. ಕರೆಸಿದ ಪರಿಯೇನದೋ ಹೊರವು ನೀ ತಂದೆಯೇ. ಮನಸ್ಸಿನ ವ್ಯತೆಯನ್ನು ಪರಿಗಣಿಸುವೆ. ಪಿತನೆ ಪೇಳುವುದು ಬೇಗನೆ. ಜತನದಿಂದ ನಾಗೈವೆಸು ಕಾರ್ಯವ ಪಿತನೆ ಪೇಳುವುದು ಬೇಗನೆ. ಯಾರಿಗಾರು ಸಾರಿ ಹೇಳ್ಬೇಕಿತ್ತು ಅಂತೇಳಿ ಅನ್ಸಿದ್ಯಾ ನಿಮ್ಗೆ? ಅಥವಾ ನಾನು ಮರ್ತು ಬಿಟ್ಟೆ ಅವ್ರಿಗೊಂದು ಸಾರಿ ಹೇಳ್ಬೇಕಿತ್ತು ಅಂತಕ್ಕಂಥದ್ದು, ಅಥವಾ ಯಾರನ್ನಾರು ನೆನಪಿಸ್ಕೋಬೇಕು ಅಂತಕ್ಕಂಥದ್ದು ಇದೆಯಾ? ಕೃತಜ್ಞತೆ ಹೇಳೋದಿದೆಯಾ? ಅಂತಂದ್ರೆ ನಮ್ಗೆ ಎಲ್ಲಾ ನಮ್ಗೆ ಡಾಕ್ಟರ್ಸೇ ಆಗ್ಲಿ ಯಾರೇ ಆಗ್ಲಿ ಒಟ್ಟಿಗೆ ನಮ್ಮ ಊರಿನ ಒಂದು ಇವರೇ ಆಗ್ಲಿ ಎಲ್ಲ ಗ್ರಾಮಸ್ಥರು ಆಗ್ಲಿ ನನಗೆಲ್ಲ ಇದು ಮಾಡಿದೀನಿ. ಎಲ್ಲರಿಗೂ ಕೃತಜ್ಞತೆ ಇದ್ದಾಗ್ಲೇ ಕೊಟ್ಬಿಟ್ಟಿದ್ದೀನಿ ನಾನು. ಮತ್ತೆ ಎಲ್ಲಿದೆ? ಆಮೇಲೆ ನಂತರ ನಿಮ್ಮ ವೃತ್ತಿ ಬದುಕಿನಲ್ಲಿ ಅಮ್ಮವ್ರ ಸಹಕಾರ ನಿಜವಾಗ್ಲೂ ಯಾವುದೇ ಒಂದು ಯಶಸ್ವಿ ಪುರುಷನ ಹಿಂದೆ ಒಂದು ಮಹಿಳೆಯ ಒಂದು ಶಕ್ತಿ ಇರುತ್ತೆ ಅಂತಂದಿರಿ. ಅದರಲ್ಲಿ ಅಮ್ಮನವ್ರ ಪಾಲ್ ನಿಜವಾಗ್ಲೂ ಸಹ ಶೇಕಡ ಭಾಗ ಇದೆ, ಅವರಿಗೆ ಸಿಂಹ ಪಾಲೆ ಇದೆ ಅಂತ. ಶೇಕಡ 100% ಇದೆ. ಇದೆ. ನಿಮ್ಮ ವೃತ್ತಿ ಬದುಕಿನಲ್ಲಿ ನಿಮ್ಮ ಯಶಸ್ವಿನ ಎಲ್ಲ ಮೆಟ್ಟಿಲುಗಳಲ್ಲಿ ಅಮ್ಮನವರ ಸಹಕಾರ ಇದ್ದೇ ಇದೆ. ಒಂದು ಕುಟುಂಬನೂ ಸಹ ತುಂಬಾ ಬಡತನದಲ್ಲಿ ಇದ್ದಂತ ಕುಟುಂಬ. ತಿಮ್ಶೆಟ್ರು ಅಂತೇಳಿ ತಮ್ಮ ತಂದೆ, ಜಯಮ್ಮ ತಾಯಿ, ಅವರಿಗೆ ನೀವು ಮೊದಲನೇ ಮಗಳು, ಎರಡನೇ ಮಗಳು, ಮೊದಲನೇವ್ರನ್ನ ನೇರ್ಲಿಗೆಗೆ ಕೊಟ್ಟಿದೆ ಅಂತಕ್ಕಂಥದ್ದು. ಈಗ ನಿಮ್ಮ ಕುಟುಂಬದ ಬಗ್ಗೆ ನೀವೇನಾದ್ರೂ ಹೇಳ್ತಕ್ಕಂಥ ಹೆಮ್ಮೆಯ ಸಂಗತಿ ಏನಾದ್ರೂ ಇದೆಯಾ? ನೀವು ಕುಟುಂಬದಲ್ಲಿ ಬೆಳೆದು ಬಂದದ್ದು? ನಾವು ಮನೇಲಿ ಹುಟ್ಟಿದ್ದು ಕಣಪ್ಪ, ಕಷ್ಟಪಟ್ಟಿದ್ದು. ನನ್ ತಮ್ಮಗಳೇ ಆಗ್ಲಿ, ತಂಗಿಯರೇ ಆಗ್ಲಿ, ನಮ್ಮ ಅಕ್ಕ ಆಗ್ಲಿ, ನನ್ ತಾಯಿನೇ ಆಗ್ಲಿ, ತಂದೆನೇ ಆಗ್ಲಿ, ಅಪ್ಪಾಜಿ ಕುಡಿಯೋರು, ಕುಡಿದು ಬಂದ್ರು ಅವರು ಕಷ್ಟ ಬಿದ್ದು ಬರ ಹತ್ತಿ ಅರ್ಧ ಕೆಜಿ 1 ಕೆಜಿ ಅಕ್ಕಿ ತಂದು ಮಕ್ಕಳು ಸಾಕಿ, ಎಣ್ಣಿಲ್ದಲೆ ತಲೆಗೆ ನೀರ್ ಹಾಕೊಂಡು, ಬಟ್ಟಿಲ್ದಲೆ ಒಂದ್ ಕಡೆ ಬಟ್ಟೆ ಹೊರದ್ರೆ ಒಂದ್ ಕಡೆ ಪಿನ್ನ ಜೋಡ್ಸ್ಕೊಂಡು, ಹಂಗೆ ನಮ್ಮನೆ ತವ್ರ ಮನೆ ಹುಟ್ಟಿದ್ರಿವೆ ಬಡ್ತಾನೆ ನೀಚ್ಕೊಂಡ್ ಬರೋ ಹೊತ್ತಿಗೆ ಇಲ್ಲಿ ಗಂಡನ ಮನೆ ಸಂಸಾರ ಮಾಡ್ತಾ ಇದೀವಿ. ಅಲ್ದವ್ರು ಹಂಗ್ ಬೆಳೆದ್ ಬರ್ಲಿಲ್ಲ ಅಂದಿದ್ರೆ ಸಂಸಾರ ಮಾಡಕ್ ಆಗ್ತಿರ್ಲಿಲ್ಲ. ಪ್ರೀತಿಯೇ ಅದೇ ಅವರು ತಂದ ಆಸ್ತಿ ನಮ್ಮ ಬಾಳಿಗೆ ಅನ್ನುವ ಅಮ್ಮ ಎಲ್ಲಾ ಹೇಳೋದು. ತಂದರಿಗೆ ಕೊಟ್ಟರಿಗೆ ಹೆಸರು ಕೊಡು ಮಗಳೇ, ಗಂಡೇನೇ ಅನ್ಲಿ ಏನೇ ಮಾಡ್ಲಿ ಜಗ್ ಬೇಡ ಕುಗ್ಗ ಬೇಡ, ಚೆನ್ನಾಗ್ ಸಂಸಾರದಲ್ಲಿ ಚೆನ್ನಾಗ್ ಮಾಡ್ಕೊಂಡು ಹೋಗು ಮಗನೆ. ನಾನ್ ಬಡತನ ಆಗಿದ್ದೀನಿ, ನನಗಂತೂ ಏನು ಕೊಡಕ್ ತಾಕತ್ತಿಲ್ಲ. ಕೆಲ್ಸನಾರು ನನ್ ಮಕ್ಳು ಸಾಕೊಂಡು ಕೆಲ್ಸನಾರು ನಾನು ಮಾಡ್ಕೊಟ್ಟು ಹೋಗ್ತೀನಿ. ನನ್ ಮೊಮ್ಮಕ್ಳು ಸುಖವಾಗಿ ಸಾಕ್ತೀನಿ, ಸುಖವಾಗಿ ಬೆಳಿಲಿ ಅಂತ ಅಪ್ಪ ಅಮ್ಮನೇ ಹೆಸರು ಕೊಟ್ಟು ಮೊಮ್ಮಕ್ಳಿಗೆ ಚೆನ್ನಾಗ್ ಬೆಳೆಸ್ಕೊಟ್ಟು ಅಳ್ದೋದು. ಬಡತನದಲ್ಲೇ ಹುಟ್ಟು ಬಂದಿದೀವಿ, ಏನ್ ಸಿರ್ತಂದಲ್ಲೇ ಏನ್ ಹುಟ್ಟು ಬರ್ಲಿಲ್ಲ. ತಮ್ಗಳು ಬಡತನದಲ್ಲಿ ಇದಾರೆ, ನಾವೆಲ್ಲಾ ಬಡತನದಾರೆ ಕಣ್ಣ. ಹೌದು, ಬಡತನದಲ್ಲೇ ಭವ್ಯವಾಗಿರ್ತಕ್ಕಂಥ ಶ್ರೀಮಂತ ಬದುಕನ್ನ ಕಟ್ಕೊಂಡಂತಹ ಒಂದು ವ್ಯಕ್ತಿತ್ವ ನಿಮ್ಮದಾಗಿದೆ ಅಮ್ಮ. ಎಲ್ಲರೂ ಸರಿಸಮಾನವಾದಂತ ಕಂಡಿದ್ದೀರಾ. ತಮ್ಮಂದರನ್ನು ಆಗ್ಲಿ ಅದೇ ಪ್ರೀತಿಯಿಂದ ಇವತ್ತು ಸಹ ಅವರು ನಿಮಗೆ ಅಕ್ಕ ಅಲ್ಲ ತಾಯಿ ಅಂತೇಳಿ ಅಂತ ಬರ್ತಾ ಇದ್ದಾರೆ, ಹೋಗ್ತಿದ್ದಾರೆ. ಸಂಬಂಧಗಳಿಗೆ ಬೆಲೆ ಇದೆ ಅಂತ ಅನ್ನೋದಕ್ಕೆ ನೀವೇ ಸಾಕ್ಷಿಯಾಗಿದ್ದೀರಾ. ಇವತ್ತು ಸಂಬಂಧಗಳ ನಡುವೆ ದುಡ್ಡನ್ನ, ಹಣವನ್ನ, ಅಧಿಕಾರವನ್ನ ತರದೆ ಬರೀ ಪ್ರೀತಿ ಬಾಂಧವ್ಯದ ಬೆಸುಗೆಯಿಂದ ಅದನ್ನ ಇನ್ನಷ್ಟು ಭದ್ರ ಮಾಡಿದೀರಾ. ಅದರಿಂದ ನಿಮ್ಮ ಒಂದು ಕುಟುಂಬಕ್ಕೂ ಸಹ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಿದೀವಿ. ಅದರ ಸಂದೇಶವನ್ನು ಕೊಡ್ತೀರಾ ಅಂತಕ್ಕಂಥದ್ದು ಇವತ್ತಿನ ಯುವ ಪೀಳಿಗೆಗೆ, ಇವತ್ತಿನ ಸಮಾಜಕ್ಕೆ ತಮ್ಮ ಕಡೆಯದಾದಂತ ಒಂದು ಸಂದೇಶ ಏನಿರಬಹುದು?
ನ್ಯಾಯವಾಗಿ ಬದುಕಿ ಭವ್ಯವಾಗಿ ಬೆಳೀರಿ. ಯಾರೇ ಒಂದು ಯುವಕರೇ ಆಗಲಿ ಯಾರೇ ಆಗಲಿ ಅವರವ್ರ ಬಾಳಿನಲ್ಲಿ ಒಂದು ವೃತ್ತಿ ಅನ್ನೋದು ಒಂದು ಇರುತ್ತೆ. ಆ ವೃತ್ತಿ ಧರ್ಮ ಯಾವ್ದಕ್ಕೂ ಮುಡುಪಾಗಿಡ್ಬೇಕು, ಯಾವ ಇದಾಗಿ ಇಡಬೇಕು ಅನ್ನೋದು ನಮ್ಮ ಒಂದು ಜೀವನ ಹೇಗಾಗ್ತಾ ಇದೆ. ಅವ್ರು ಇನ್ನೊಬ್ರು ನೋಡಿರುವುದೇ ಪಾಪ ಛೇ ಅನ್ನೋ ಒಂದು ಕನಿಕರ ಇರಬೇಕು. ಎಲ್ಲರೂ ಸಮವಾಗಿ ಬಾಳ್ಬೇಕು, ಸಮಾನವಾಗಿ ಇದ್ದಿದ್ದ ಎಲ್ಲರೂ ಹಂಚ್ಕೊತೀನಿ ನಾನು ಅನ್ನೋ ಒಂದು ಭಾವನೆ ಯಾರಿರ್ತಾರೆ, ನಿಮಗೆ ಆಗ್ಲಿ ಯಾರಿಗೆ ಆಗ್ಲಿ ಹೇಳ್ತಕ್ಕಂಥದ್ದು ನಂದು ಒಂದು ಭಾವನೆ. ಒಳ್ಳೇದು, ಹಾಗೆ ಬದುಕ್ತಾ ಇದ್ದಾರೆ. ಹಾಗೆ ನೀವು ಸಹ ಎಲ್ಲಾ ಜನಗಳು ಸಹ ಎಲ್ಲ ಇದು ಸಹ ಸುಖವಾಗಿ ಬಾಳಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಒಳ್ಳೇದಣ್ಣ, ಧನ್ಯವಾದಗಳು. ಇದುವರೆಗೂ ಸಹ ಮಂಜಣ್ಣವರೇ ತಮ್ಮ ಬದುಕನ್ನ ಮತ್ತೊಮ್ಮೆ ರಿವೈಂಡ್ ಮಾಡಿ ನಿಮ್ಮ ಬದುಕಿನ ಒಂದು ಪುಟಗಳನ್ನು ಮತ್ತೊಮ್ಮೆ ತಿರುವಿ ಹಾಕಿದಿವಿ. ಇದಕ್ಕೆ ಸಹಕರಿಸಿರ್ತಕ್ಕಂಥ ನಿಮ್ಮ ಕುಟುಂಬದ ಎಲ್ಲರಿಗೂ ಸಹ ಮತ್ತೊಮ್ಮೆ ನಮ್ಮ ಸಂಸ್ಕಾರ ಸ್ಫೂರ್ತಿ ಬಳಗದಿಂದ ವಂದನೆಯನ್ನು ಹೇಳ್ತಾ ಧನ್ಯವಾದಗಳು ಸರ್. ಧನ್ಯವಾದಗಳು.